ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ಪಿ ಕೆ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಈಗಾಗಲೇ ಒಂದು ಪ್ರೋಮೋ ರಿಲೀಸ್ ಆಗಿದೆ ಸ್ನೇಹಿತರೆ. ಆ ಪ್ರೋಮೋದಲ್ಲಿ ಹೇಳಿರುವಂತೆ ಅಲ್ಲಿಗೆ ಒಬ್ಬರು ಖಡಕ್ ಪೊಲೀಸ್ ಆಫೀಸರ್ ಎಂಟ್ರಿ ಆಗಿದ್ದಾರೆ. ಇದರಿಂದ ಎಲ್ಲ ಪ್ರೇಕ್ಷಕರು ಕೂಡ ಶಾಕ್ ಆಗಿದ್ದಾರೆ ಸ್ನೇಹಿತರೆ. ಅದರ ಜೊತೆಗೆ ಈಗಾಗಲೇ ಭಾಗ್ಯ ಒಂದು ಪ್ಲ್ಯಾನನ್ನು ರೆಡಿ ಮಾಡಿದ್ದಾಳೆ. ಏಕೆಂದರೆ ಭಾಗ್ಯ ಮತ್ತು ತಾಂಡ ಒಂದಾಗಬೇಕೆಂದು ಈಗಾಗಲೇ ಮಕ್ಕಳ ಆಸೆಯಾಗಿದೆ. ಮತ್ತು ಇದೇ ವಿಚಾರವಾಗಿ ಈಗಾಗಲೇ ಹಾಸಿಗೆಯನ್ನು ಹಿಡಿದಿರುವಂತಹ ಗುಂಡನ್ನು ಇದೇ ವಿಚಾರವಾಗಿ ತುಂಬ ನೊಂದುಕೊಂಡಿರುವ ಭಾಗ್ಯ ಇದಕ್ಕೆ ಒಂದು ಗತಿಯನ್ನು ಕಾಣಿಸಲೇಬೇಕು ಅಂತ ಅಂದುಕೊಂಡಿದ್ದಾಳೆ. ಇದಕ್ಕೆ ಸರಿಸಮವಾಗಿ ಈಗಾಗಲೇ ಪುರೋಹಿತರನ್ನು ಕರೆಸಿರುವಂತಹ ತಾಂಡವ್ ಮತ್ತು ಶ್ರೇಷ್ಠ ಮದುವೆಯಾಗಲು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಸ್ನೇಹಿತರೆ. ಅಕ್ಕಪಕ್ಕದ ಮನೆಯವರು ಈಗಾಗಲೇ ಪುರೋಹಿತರು ಬಂದಿರುವಂಥವರನ್ನು ವಿಚಾರಿಸಿ ಈ ಭಾಗ್ಯನಿಗೆ ತಿಳಿಸಿದ್ದಾರೆ ಸ್ನೇಹಿತರೆ. ಇದರಿಂದ ಭಾಗ್ಯ ತುಂಬ ನೊಂದಿಕೊಂಡಿದ್ದಾಳೆ ಮತ್ತು ಇದಕ್ಕೆ ಏನಾದರೂ ಒಂದು ಗತಿಯನ್ನು ಕಾಣಿಸಬೇಕು ಅಂದ್ಬಿಟ್ಟು ಒಂದು ಪ್ಲ್ಯಾನನ್ನು ರೆಡಿ ಮಾಡಿದ್ದಾಳೆ. ಮತ್ತು ಮತ್ತೊಂದು ಕಡೆ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಕೂಡ ತುಂಬಾ ಖುಷಿಯಾಗಿ ನಮ್ಮನ್ನು ಇನ್ನೊಂದು ಯಾರೂ ಕೂಡ ತಡೆಯೋರಿಲ್ಲ ಮತ್ತು ನಮ್ಮ ಮದುವೆಯನ್ನು ಯಾರೂ ನಿಲ್ಲಿಸೋರಿಲ್ಲ ಎಂಬ ಹುಂಬುತನದಿಂದ ಈಗಾಗಲೇ ಮದುವೆಗೆ ಎಲ್ಲ ರೀತಿಯ ತಯಾರಿಗಳನ್ನು ನಡೆಸಿದ್ದಾರೆ. ಮತ್ತು ಮೊದಲು ಈ ಥರ ವಿಚಾರವನ್ನು ಚೌಟಿಯಲ್ಲಿ ಇಟ್ಟುಕೊಳ್ಳುವ ಬದಲು ಮನೆಯಲ್ಲೇ ಸಿಂಪಲ್ಲಾಗಿ ಮಾಡಿಕೊಳ್ಳಲು ಎಲ್ಲರೂ ಕೂಡ ತೀರ್ಮಾನಿಸಿದ್ದಾರೆ. ಇದರಿಂದ ಈ ವಿಷಯ ಗೊತ್ತಾದ ಮೇಲಂತೂ ಭಾಗ್ಯ ಆ ಮನೆಗೆ ಎಂಟ್ರಿ ಕೊಟ್ಟಿದ್ದಾಳೆ ಎನ್ನಬಹುದು. ಅದರ ಜೊತೆಗೆ ಪೊಲೀಸ್ ಅಂದರೆ ಖಡಕ್ ಪೊಲೀಸ್ ಅಧಿಕಾರಿಯನ್ನು ಕೂಡ ಈಗಾಗಲೇ ಎಂಟ್ರಿ ಕೊಟ್ಟಿದ್ದಾರೆ. ಮತ್ತು ಈಗಾಗಲೇ ಮದುವೆಗೆ ತಯಾರಿ ನಡೆಸಿರುವಂತಹ ತಾಳಿ ಕಟ್ಟುವ ಸಮಯಕ್ಕೆ ಸರಿಯಾಗಿ ಬಂದಿರುವಂತಹ ಖಡಕ್ ಪೊಲೀಸ್ ಅಧಿಕಾರಿ ನಿಲ್ಲಿಸಿ ಅಂತ ವಾರ್ನ್ ಮಾಡಿದ್ದಾರೆ. ಇದರಿಂದ ರೊಚ್ಚಿಗೆದ್ದಿರುವಂತಹ ತಾಂಡವ್, ಮೇಡಮ್ ಈ ವಿಷಯವನ್ನು ನಿಮಗೆ ಯಾರು ಹೇಳಿದ್ದು ಹೇಳಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಅಲ್ಲಿಗೆ ಬಂದಿರುವಂಥ ಭಾಗ್ಯ ನಾನೇ ಹೇಳಿದ್ದು ಈ ವಿಚಾರವನ್ನು ಅಂತ ಹೇಳ್ತಿದ್ದಾರೆ. ಅದೇ ಸಂದರ್ಭದಲ್ಲಿ ಈಗಾಗಲೇ ಹೇಳಿರುವಂತಹ ಪೊಲೀಸ್ ಅಧಿಕಾರಿ, ನಿಮಗೆ ಈಗಾಗಲೇ ಮದುವೆಯಾಗಿದೆ, ನೀವು ಈ ಎರಡನೇ ಮದುವೆಯನ್ನು ಮಾಡಿಕೊಳ್ಳುವುದು ಕಾನೂನಿನ ವಿರುದ್ಧ ಅಪರಾಧವಾಗಿದೆ ಎಂದು ಹೇಳುತ್ತಿದ್ದಾರೆ. ಇದನ್ನು ಕೇಳಿದ ಮೇಲಂತೂ ಶ್ರೇಷ್ಠ ಮತ್ತು ತಾಂಡವ್ ಇಬ್ಬರು ಕೂಡ ತುಂಬಾ ಶಾಕ್ಗೆ ಒಳಗಾಗಿದ್ದಾರೆ. ಮತ್ತು ಈ ಮದುವೆಯನ್ನು ನಿಲ್ಲಿಸಿ ಅಂತ ಆ ಆಫೀಸರ್ ಹೇಳುತ್ತಿದ್ದಾರೆ. ಈ ವಿಚಾರದಲ್ಲಿ ಯಾವೆಲ್ಲ ರೀತಿಯ ಬೆಳವಣಿಗೆಗಳು ಮುಂದಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಎಂಬುದನ್ನು ನಾವು ತಿಳಿಯೋಣ ಸ್ನೇಹಿತರೆ. ಮತ್ತು ಇದರಿಂದಾಗಿ ಅವರ ಮದುವೆ ನಿಂತು ಹೋಗುತ್ತದೆ. ಮತ್ತು ಯಾಕೆಂದರೆ ಭಾರತದ ಕಾನೂನಿನ ಅನ್ವಯ ಯಾರೂ ಕೂಡ ಎರಡನೇ ಮದುವೆಯನ್ನು ಮಾಡುವಂತಿಲ್ಲ ಮತ್ತು ಆಗುವಂತಿಲ್ಲ. ಈಗಾಗಲೇ ನಾನು ಡೈವರ್ಸ್ ಪೇಪರ್ಗೆ ಒಪ್ಪಿಗೆ ಸೂಚಿಸಿದ್ದೇನೆ ಎಂಬ ಒಂದೇ ಒಂದು ಮಾಹಿತಿ ಮತ್ತು ಹೇಳಿಕೆಯನ್ನು ಪರಿಗಣಿಸಿ ಈಗಾಗಲೇ ಮದುವೆಯನ್ನು ಮಾಡಿಕೊಳ್ಳುತ್ತಿರುವ ತಾಂಡವ್ ಇದೇ ವಿಚಾರದಲ್ಲಿ ಯಾವೆಲ್ಲ ರೀತಿಯ ಮುಂದಿನ ಕಾರ್ಯಗಳನ್ನು ಮಾಡ್ತಾನೆ ಮತ್ತು ಭಾಗ್ಯ ಮತ್ತು ತಾಂಡವ್ ಇಬ್ಬರು ಕೂಡ ಮತ್ತೆ ಒಂದಾಗ್ತಾರಾ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ ಸ್ನೇಹಿತರೆ. ಮತ್ತು ಕುತೂಹಲಕಾರಿ ಸಂಚಿಕೆಗಾಗಿ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹಾಗೂ ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.